ಕಂಬಳಿ ಜಾರಿ ತಲೆ ಪರಾಕ್ ಇಂಥದ್ದೊಂದು ಭವಿಷ್ಯವಾಣಿ ಕೊಟ್ಟಿದ್ದು ಯಾರು? ಈ ಕಾಣಿಕವನ್ನ ನುಡಿದದ್ದು ಯಾರು? ಅತ್ಯಂತ ಪವಿತ್ರ ಸ್ಥಳದಲ್ಲಿ ನಿಂತು ಇಂಥದ್ದೊಂದು ಸುದ್ದಿಯನ್ನು ಮಾಡಲಿಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ 2024 ಲೋಕಸಭಾ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಬಂದು ಒಂದು ಸುತ್ತಿನ ಪ್ರಚಾರ ಭಾಷಣವನ್ನು ಕೂಡ ಮುಗಿಸಿದ್ದಾರೆ. ಇದೇ ವೇದಿಕೆಯ ಮೇಲೆ ಒಂದು ದೃಶ್ಯ ನಡೀತು. ಆ ದೃಶ್ಯ ಹೇಳ್ತಿರುವಂತದ್ದು ಸ್ಪಷ್ಟವಾಗಿ ಕೊಡ್ತಿರುವಂತಹ ಸಂದೇಶ ಕಂಬಳಿ ಜಾರಿ ತಲೆ ಪರಾಕ್ ಅಂತ. ಯಾಕಂದ್ರೆ ಆ ಮಹತ್ವದ ವೇದಿಕೆಯಲ್ಲಿ ಸಾಕಷ್ಟು ಶಾಲುಗಳನ್ನು ಹೊದಿಸ್ಕೋತಾರೆ. ಜೊತೆಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪವಿತ್ರ ಕಂಬಳಿಯನ್ನ ತಂದು ಅವರಿಗೆ ಹೊದಿಸೋಕೆ ಹೋಗ್ತಾರೆ. ಆಗ ಪದೇ ಪದೇ 2 ಸಲ ಕಂಬಳಿ ಜಾರುತ್ತೆ. ಈ ಸಂದೇಶ ಏನ್ ಕೊಡ್ತಿದೆ ನೋಡಿ. ಸಾಮಾಜಿಕ ನ್ಯಾಯದ ವಿಚಾರವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಚರಿತ್ರೆ ಎಲ್ಲ ಪುಟಗಳನ್ನ ತೆಗೆದಾಗ ಇಂಥವರೇ ಕಾಣಿಸ್ತಾರೆ. ಯಾಕಂದ್ರೆ ಇವರು ಮಾಡಿದ್ದು ನ್ಯಾಯಕ್ಕೋಸ್ಕರ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಯಾಕಂದ್ರೆ ರಾಯಣ್ಣನ ಪವಿತ್ರ ಸಮಾಧಿಯ ಸ್ಥಳದಲ್ಲಿ ಈ ಸಂದೇಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಅನಿಸಿದ್ದು ಇಷ್ಟೇ. ಬಿಜೆಪಿಗೆ ಹೋದಂತಹ ಈಶ್ವರಪ್ಪ ಅವರಿಗೆ, ಎಚ್ ವಿಶ್ವನಾಥ್ ಅವರಿಗೆ, ಶಂಕರ್ ಅವರಿಗೆ, ಸಾಕಷ್ಟು ನಾಯಕರಿಗೆ, ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ಸಮುದಾಯದ ನಾಯಕರಿಗೆ ಬಿಜೆಪಿ ಯಾವ ರೀತಿ ನಡೆಸ್ಕೊಳ್ತು, ಯಾವ ನ್ಯಾಯವನ್ನು ಕೊಡ್ತು ಅನ್ನುವಂಥದ್ದು ಮುಖ್ಯ ಆಗತ್ತೆ. ಎಲ್ಲೋ ಒಂದು ಕಡೆ ಕನಕರಂತೆ ಇಂತಹ ಹಿಂದುಳಿದ ಸಮುದಾಯದ ನಾಯಕರನ್ನ ಹೊರಗಿಟ್ಟಂತಹ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಂಬಳಿ ಜಾರಿ ತಲೆ ಅನ್ನೋ ಮೂಲಕ ಕೇವಲ ಬರೀ ಹಿಂದುಳಿದವರಲ್ಲ, ದಮನಿತರು, ಶೋಷಿತರು, ಯಾರೆಲ್ಲ ಅಂಬಲಿಯನ್ನು ಕುಡಿತಾರೆ ಅಂತವರೆಲ್ಲರೂ ಕೂಡ ಹೊರಗೆ ನಿಲ್ತಾರೆ. ಬಿಜೆಪಿಯನ್ನ ಈ ಸಲ ಹೊರಗೆ ನಿಲ್ಲಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಎನ್ನುವಂತಹ ಸಂದೇಶವನ್ನ ಕಂಬಳಿ ಜಾರುವ ಮೂಲಕ ಒಂದು ಮುನ್ಸೂಚನೆ ನೀಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆನಂದ್ ಅಸೂಟಿ ಅವರಿಗೆ ಗೆಲ್ಲದೇ ಇರುವಂತಹ ಸ್ಥಳದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅಲ್ಲೂ ಕೂಡ ಮತ್ತೊಬ್ಬ ಹಿಂದುಳಿದ ಸಮುದಾಯದ ಯುವಕ ಬೆಳಿಲಿಕ್ಕೆ ಅವಕಾಶ ಆಗ್ತಿತ್ತು. ಅಲ್ಲಿ ಇನ್ನೂ ಯಾವ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಇನ್ನು ಈಶ್ವರಪ್ಪ ಅವರ ವಿಚಾರಕ್ಕೆ ಬಂದಾಗ ಈಶ್ವರಪ್ಪ ಅವರ ಪುತ್ರನಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಬಹುದಿತ್ತು. ಆದ್ರೆ ಆ ಕೆಲಸವನ್ನ ಬಿಜೆಪಿ ಮಾಡಲಿಲ್ಲ. ಇದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಹಾವೇರಿಯಲ್ಲಿ ಅವಕಾಶ ಸಿಗಬಹುದು ಅನ್ನುವಂತಹ ಒಂದು ಆಶೆಗಳಿಂದ ಇದ್ದಂತಹ ಆ ಸಮುದಾಯಕ್ಕೆ ಅಲ್ಲೂ ಕೂಡ ಅನ್ಯಾಯ ಆಗಿದೆ. ಆ ಕಾರಣಕ್ಕೋಸ್ಕರನೇ ಈಶ್ವರಪ್ಪ ಅವರು ಮತ್ತೊಂದು ಸಂದೇಶವನ್ನು ರವಾನಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಎಲ್ಲೋ ಒಂದು ಕಡೆ ಮತ್ತೊಂದು ಹಿಂದುಳಿದ ಸಮುದಾಯದ ಹೆಣ್ಣು ಮಗಳು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಲಾಭ ಆಗಬಹುದು, ಅವರು ಗೆಲ್ಲಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹೀಗೆ ಒಂದು ಕಡೆಯಿಂದ ನೋಡ್ತಾ ಬಂದ್ರು ಕೂಡ ಬ್ರಾಹ್ಮಣ್ಯದ ಮುಷ್ಟಿಯಲ್ಲಿ ಹಿಂದುಳಿದ ಮತ್ತು ದಲಿತ ಸಮುದಾಯದವರು ಸಾಕಷ್ಟು ನರಳ್ತಿದ್ದಾರೆ, ಕಣ್ಣೀರಾಗ್ತಿದ್ದಾರೆ. ಅದು ಬಿಜೆಪಿ ಇರಬಹುದು, ಮತ್ತೊಂದು ಪಕ್ಷ ಇರಬಹುದು, ಎರಡೂ ಕಡೆ ಹಿಂದುಳಿದವರಿಗೆ ಅನ್ಯಾಯ ಆಗ್ತಿದೆ ಎನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇದೇ ಕಾರಣಕ್ಕೆ ನೋಡಿ, ಮೋದಿ ಅವರ ಹೆಗಲ ಮೇಲೆ ಇರಬೇಕಾಗಿದ್ದಂತಹ ಕಂಬಳಿ ಜಾರಿ 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 ಬಿತ್ತು. ಆ ಕಾರಣಕ್ಕೋಸ್ಕರನೇ ಕಮಲಕ್ಕೆ ಕಂಬಳಿ ಜಾರಿ ತಲೆ ಪರಾಕ್ ಅನ್ನುವಂತಹ ಚರ್ಚೆ ಇದೀಗ ಒಂದು ಮಹಾನ್ ಸಮುದಾಯದ ಜೊತೆಯಲ್ಲಿ ಸಮಸ್ತ ಹಿಂದುಳಿದ ದಮನಿತ ಶೋಷಿತ ಸಮುದಾಯಗಳಲ್ಲೂ ಕೂಡ ಈಗ ಚರ್ಚೆ ಆಗ್ತಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ, ಈ ಬಹುದೊಡ್ಡ ಸಮಾಜ ಮತ್ತು ಹಿಂದುಳಿದವರು ಯಾರೆಲ್ಲ ಶೋಷಿತರಿದ್ದಾರೆ, ದಮನಿತರಿದ್ದಾರೆ, ಎಲ್ಲರೂ ಕೂಡ ಒಂದು ಕಡೆ ನಿಲ್ತಾರೆ. ಅದು ಕಂಬಳಿ ಜಾರಿ ತಲೆ ಪರಾಕ್ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಮುನ್ನುಡಿ ಆಗತ್ತೆ.